ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ದೇಶದ ರಕ್ಷಣೆ ಅನ್ನೋ ಪಾಠವನ್ನು ಅರ್ಧನೇ ನೋಡಿದ್ದೀವಿ. ಉಳಿದ ಭಾಗವನ್ನು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಓಕೆ, ನಮ್ಮ ಸೇನಾ ಪಡೆಗಳಿಗೆ ಪೂರಕವಾಗಿ ಇರುವ ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆಯನ್ನು ವಿವಿಧ ಘಟಕಗಳ ಮೂಲಕ ಕಲ್ಪಿಸಲಾಗಿದೆ. ಆ ಘಟಕಗಳೆಂದರೆ ಪ್ರಾದೇಶಿಕ ಸೇನೆ, ಟೆರಿಟೋರಿಯಲ್ ಆರ್ಮಿ ಅಂತ ಕರೀತಾರೆ, NCC ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಕರೀತಾರೆ, ಹಾಗೆ ಭಾರತೀಯ ಕರಾವಳಿ ಪಡೆ, ಇಂಡಿಯನ್ ಕೋಸ್ಟ್ ಗಾರ್ಡ್, ಗಡಿ ಭದ್ರತಾ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ನಾಗರಿಕ ರಕ್ಷಣೆ, ಸಿವಿಲ್ ಡಿಫೆನ್ಸ್, ಗೃಹ ರಕ್ಷಕ ದಳ, ಹೋಮ್ ಗಾರ್ಡ್ಸ್, ರೆಡ್ ಕ್ರಾಸ್ ಅಂತ ಈ ರೀತಿಯಾಗಿ ಘಟಕಗಳಿದ್ದಾವೆ ನೋಡಿ. ಇವೆಲ್ಲ ಏನು NCC, ಆಮೇಲೆ ಗಡಿ ಭದ್ರತಾ ದಳ, ಇವ ಪ್ರಾದೇಶಿಕ ಸೇನೆ ಇವೆಲ್ಲನೂ ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವುಗಳ ಫುಲ್ ಫಾರ್ಮ್ ಏನು ಅಂತಲೂ ಸಹ ಕೇಳಿದ್ದಾರೆ. BSF ಅಂತ ಬರುತ್ತೆ, NCC, ಆಮೇಲೆ ಇದು ICG ಅಂತ ಬರುತ್ತೆ. ಇವೆಲ್ಲ ಫುಲ್ ಫಾರ್ಮ್ ಏನಂತಲೂ ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಫುಲ್ ಫಾರ್ಮ್ ಸಹಿತ ನೋಡ್ಕೊಂಡ್ಬಿಡಿ. ಓಕೆ, ಫಸ್ಟು ಪ್ರಾದೇಶಿಕ ಸೇನೆ, ಟೆರಿಟೋರಿಯಲ್ ಆರ್ಮಿ. ಇದೊಂದು ಅರೆಕಾಲಿಕ ಸ್ವಯಂ ಸೇವಾ ದಳ ಆಗಿದೆ. ಇದನ್ನು 1948ರಲ್ಲಿ ಸಂಸತ್ತಿನ ಕಾಯ್ದೆಯಂತೆ ಸ್ಥಾಪನೆ ಮಾಡಲಾಗಿದೆ. ಎಷ್ಟರಲ್ಲಿ? 1948ರಲ್ಲಿ. ಇದರಲ್ಲಿ ವೃತ್ತಿಪರ ಯೋಧರು ಇರೋದಿಲ್ಲ. ಅಭಿಲಾಷೆಯುಳ್ಳ ನಾಗರಿಕರು ತಮ್ಮ ಬಿಡುವಿನ ಸಮಯದಲ್ಲಿ ಮಿಲಿಟರಿ ತರಬೇತಿಯನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಇದರಲ್ಲೇನೋ ವೃತ್ತಿಪರ ಯೋಧರು ಇರೋದಿಲ್ಲ. ಅಭಿಲಾಷೆಯುಳ್ಳ ಏನು ನಾಗರಿಕರು ಇರ್ತಾರಲ್ಲ, ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಈ ಮಿಲಿಟರಿ ತರಬೇತಿಯನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಉದ್ಯೋಗಸ್ಥರಾದ ಹಾಗೂ 18ರಿಂದ 42 ವಯೋಮಾನದಲ್ಲಿರುವವರು ಈ ಸೇನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಇದರ ಕಾರ್ಯ ಅಂದರೆ ರಾಷ್ಟ್ರವು ತುರ್ತು ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ ಹಾಗೂ ಪ್ರಕೃತಿ ವಿಕೋಪಗಳನ್ನು ಉಂಟಾದಂತಹ ಸಂದರ್ಭಗಳಲ್ಲಿ ಕೆಲಸ ನಿರ್ವಹಿಸುವುದು. ಪ್ರತಿ ವರ್ಷ ಅಕ್ಟೋಬರ್ 9ರಂದು ಪ್ರಾದೇಶಿಕ ಸೇನಾ ದಿನವನ್ನು ಆಚರಿಸಲಾಗುವುದು. ನೋಡಿ, ಅಕ್ಟೋಬರ್ 9 ಏನು ಪ್ರಾದೇಶಿಕ ಸೇನಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗೆಯೇ ಅಕ್ಟೋಬರ್ 8 ಭಾರತೀಯ ವಾಯುಪಡೆ ದಿನ ಆಗಿರುತ್ತೆ. ಅಂದರೆ ವಾಯುಪಡೆ ದಿನ ಮುಗಿದು ಮರುದಿನನೇ ಏನೋ ಪ್ರಾದೇಶಿಕ ಸೇನಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟು NCC ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಇದು ಫುಲ್ ಫಾರ್ಮ್ ಏನಂತ ಹಿಂದಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. NCCಯು ರಾಷ್ಟ್ರದ ಒಂದು ಪ್ರಧಾನ ಯುವ ಸಂಘಟನೆಯಾಗಿದ್ದು ಇದನ್ನು ಸಹ 1948ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ಸೇರಿಕೊಳ್ಳಲು ತೆರೆಯಲಾಗಿದೆ. ಸ್ವಯಂ ಆಸಕ್ತಿ ಹೊಂದಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ನೋಡಿ, ಸೇನೆಯಲ್ಲಿ ಸೇರ್ಕೋಬೇಕು ಅಂತ ತುಂಬ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ. ಅವರ ಆಸೆಗಳಿಗೆ ಆಸಕ್ತಿದಾಯಕವಾಗಿ ಅವರು ಕೆಲಸ ನಿರ್ವಹಿಸುವ ಸಲುವಾಗಿ ಏನು NCCಯನ್ನು ತೆರೆಯಲಾಗಿರುತ್ತೆ. ಇದರ ಮುಖ್ಯ ಗುರಿ ವೈಯಕ್ತಿಕ ಶಿಸ್ತಿನ ಗುಣ, ಸೇನಾಪರತೆಯುಳ್ಳ ವ್ಯಕ್ತಿತ್ವ, ನಾಯಕತ್ವ ಗುಣ ಮತ್ತು ಗೆಳೆತನ ಹಾಗೂ ಆದರ್ಶ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದಾಗಿದೆ. ಓಕೆ, ನೆಕ್ಸ್ಟು ಇದು ಶಿಸ್ತುಬದ್ಧವಾದ ತರಬೇತಿ ಪಡೆದ ಮಾನವ ಪಡೆಯನ್ನು ಹೊಂದಿದ್ದು ರಾಷ್ಟ್ರವು ತುರ್ತು ಸಂದರ್ಭಗಳನ್ನು ಎದುರಿಸುವಾಗ ರಾಷ್ಟ್ರಕ್ಕೆ ಸಹಾಯ ಮಾಡುತ್ತೆ. ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇರುತ್ತಲ್ಲ ರಾಷ್ಟ್ರ, ಅಂಥ ಸಂದರ್ಭಗಳಲ್ಲಿ ಈ NCC ತರಬೇತಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದರಲ್ಲಿ ಸೇರ್ಪಡೆ ಆಗಬಹುದು, ಅಂದರೆ ದೇಶಕ್ಕೆ ಸೇವೆ ಸಲ್ಲಿಸಬಹುದು. NCCಯಲ್ಲಿ 2 ಘಟಕಗಳಿದ್ದಾವೆ. ಸೀನಿಯರ್ ಘಟಕ ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ, ಹಾಗೆ ಜೂನಿಯರ್ ಘಟಕ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಈ ಕ್ಯಾಡೆಟ್ಗಳಿಗೆ ಹಲವು ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿರುತ್ತೆ. ಅವು ಯಾವುವು ಅಂತ ಕೇಳಿದಾಗ NCC ತರಬೇತಿ ಪಡೆದವರಿಗೆ ರಕ್ಷಣಾ ಪಡೆಗಳಿಗೆ ಸೇರ್ಪಡೆಯಾಗಲು ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟಿಂದ ಏನು ರಕ್ಷಣಾ ಪಡೆಗೆ ಸೇರ್ಪಡೆಯಾಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ತರಬೇತಿ ಮುಗಿಸಿ ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಲ್ಲಿ ಮೀಸಲಾತಿ ಸೌಲಭ್ಯ ಇರುತ್ತೆ. ತರಬೇತಿಯಲ್ಲಿ ಶಸ್ತ್ರಾಸ್ತ್ರ ಬಳಕೆ ಬಗ್ಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ಓಕೆ, ನೆಕ್ಸ್ಟ್ ತರಬೇತಿಯ ಅವಧಿಯಲ್ಲಿ ಕ್ಯಾಡೆಟ್ಗಳು ಈ ಕೆಳಕಂಡ ಸಾಹಸವನ್ನು ಕಲಿತಾರೆ. ಯಾವುದಂತ ಕೇಳಿದಾಗ ದೂರ ನಡಿಗೆ ಹೈಕಿಂಗ್ ಮಾಡೋದು, ಸಾಹಸ ಪ್ರಯಾಣ ಟ್ರೆಕ್ಕಿಂಗ್ ಮಾಡೋದು, ಜಾರಾಟ ಗ್ಲೈಡಿಂಗ್ ಅಂತ ಬರುತ್ತೆ ಅದು, ಆಮೇಲೆ ಪರ್ವತಾರೋಹಣ ಸ್ಕೇಲಿಂಗ್ ಮಾಡೋದು, ಇವೆಲ್ಲನೂ ಸಹ
ಕರೀತಾರೆ NCCನಲ್ಲಿ. ಓಕೆ, ನೆಕ್ಸ್ಟು ಭಾರತೀಯ ಕರಾವಳಿ ಪಡೆ, ಇಂಡಿಯನ್ ಕೋಸ್ಟ್ ಗಾರ್ಡ್. ಇದೊಂದು ಅರೆ ಮಿಲಿಟರಿ ಪಡೆಯಾಗಿರುತ್ತೆ. 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯಲ್ಲಿ ಇದು ಬಹಳ ಮುಖ್ಯವಾಗಿದ್ದು 1978ರಲ್ಲಿ ಇದನ್ನು ರಚನೆ ಮಾಡಲಾಗುತ್ತೆ. ಇದು ಕಡಲ ಸಂಬಂಧಿತ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿತ ಕಾವಲು ಪಡೆಯಾಗಿರುತ್ತೆ. ಕಡಲ ಸಂಬಂಧಿತ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಕಾವಲು ಪಡೆಯಾಗಿರುತ್ತೆ. ಸ್ವಯಂ ರಕ್ಷಮಾ ಅಂತೇಳಿ ಇದೇನು, ನಾವು ರಕ್ಷಿಸುತ್ತೇವೆ ಎನ್ನುವುದು ಇದರ ಧ್ಯೇಯವಾಕ್ಯವಾಗಿದೆ. ಸ್ವಯಂ ರಕ್ಷಮಾ ಇದೇನು, ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ನ ಧ್ಯೇಯವಾಕ್ಯ ಆಗಿದೆ. ಇದು ಸುಮಾರು 7516.60 ಕಿಲೋಮೀಟರ್ ಕರಾವಳಿ ಪ್ರದೇಶ ರಕ್ಷಣೆ ಜೊತೆಗೆ ಕಳ್ಳ ಸಾಗಾಣಿಕೆ, ಮಾದಕ ವಸ್ತುಗಳ ಸಾಗಾಣಿಕೆ ಮುಂತಾದ ವ್ಯವಹಾರಗಳನ್ನು ತಡೆಗಟ್ಟಲು ಸಹಕಾರಿಯಾಗಿದೆ. ನೋಡಿ, ಕಳ್ಳ ಸಾಗಾಣಿಕೆ, ಮಾದಕ ವಸ್ತುಗಳ ಸಾಗಾಣಿಕೆ ಮುಂತಾದ ಅವ್ಯವಹಾರಗಳನ್ನು ತಡೆಗಟ್ಟುವುದರಲ್ಲಿ ಇದು ಸಹಕಾರಿಯಾಗಿರುತ್ತೆ. ಈ ಕಾವಲು ಪಡೆಯ ನೌಕೆಗಳಿಗೆ ವಿರೋಚಿತವಾದ ಹೆಸರುಗಳನ್ನು ನೀಡಲಾಗಿದೆ. ಅವುಗಳೆಂದರೆ ಪುಟಾರ್ ಅಂತ, ಪುಟಾರ್, ವಿಕ್ರಮ್, ವಿಗ್ರಹ, ವಿಜಯ್ ಹಾಗೂ ವೀರ್. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದ್ದು ಓರ್ವ ಡೈರೆಕ್ಟರ್ ಜನರಲ್ ಅನ್ನು ಹೊಂದಿರುತ್ತೆ. ಒಬ್ಬ ಡೈರೆಕ್ಟರ್ ಜನರಲ್ ಅನ್ನು ಹೊಂದಿರುತ್ತೆ. ನೋಡಿ, ತುಂಬ ಇಂಪಾರ್ಟೆಂಟು, ಹೇಳಿಕೆ ವೈಸ್ ಕೊಡ್ತಾ ಇರ್ತಾರೆ, ಯಾಕಂದರೆ ತುಂಬ ಕನ್ಫ್ಯೂಸ್ಗಳಿದ್ದಾವೆ ಇದರಲ್ಲಿ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಈ ಸಂಘಟನೆಯ 5 ಪ್ರಾದೇಶಿಕ ಮುಖ್ಯ ಠಾಣೆಗಳನ್ನು ಹೊಂದಿದ್ದು ಅವುಗಳು ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಗಾಂಧಿನಗರ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಇದ್ದಾವೆ. ಶ್ರೀವಿಜಯಪುರಂ ಅನ್ನೋದು ಬರುತ್ತೆ, ಅಲ್ಲಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕರಾವಳಿ ಪಹರೆಯು 1402 ಅತ್ಯಾಧುನಿಕ ಹಡಗುಗಳು ಮತ್ತು 381 ವಿಮಾನ ಹಾಗೂ 60 ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. 12585 ಯೋಧರು ಕರಾವಳಿ ಪಡೆಯಲ್ಲಿದ್ದಾರೆ. ಫೆಬ್ರವರಿ 1 ಭಾರತೀಯ ಕರಾವಳಿ ಪಡೆಯ ದಿನ, ನೆನಪಲ್ಲಿಟ್ಕೊಳ್ರಿ. ಜನವರಿ 15 ಭೂಸೇನಾ ದಿನ ಆದರೆ ಭೂಸೇನಾ ದಿವಸ ಆದರೆ ಫೆಬ್ರವರಿ 1 ಭಾರತೀಯ ಕರಾವಳಿ ದಿವಸ, ನೆನಪಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಗಡಿ ಭದ್ರತಾ ಪಡೆ, BSF ಅಂತ ಬರುತ್ತೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಗಡಿ ಭದ್ರತಾ ಪಡೆಯನ್ನು 1965ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ಪಡೆಯ ಸೈನಿಕರು ಭಾರತವು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದೊಂದಿಗೆ ಹೊಂದಿರುವ ಗಡಿಯನ್ನು ಕಟ್ಟೆಚ್ಚರದಿಂದ ಕಾಪಾಡುತ್ತಾರೆ. BSF ಯೋಧರು ಯಾವ ದೇಶಗಳಿಂದ ನಮ್ಮ ಭಾರತವನ್ನು ರಕ್ಷಣೆ ಮಾಡ್ತಾರೆ ಅಂತ ಕೇಳಿದಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಹೊಂದಿರುವ ಗಡಿಯನ್ನು ಕಟ್ಟೆಚ್ಚರದಿಂದ ಕಾಪಾಡ್ತಾರೆ. ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದಲ್ಲಿದೆ. ನೋಡಿ, ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದಲ್ಲಿದೆ, ತುಂಬ ಇಂಪಾರ್ಟೆಂಟು. ಗಡಿ ಭಾಗದಲ್ಲಿಯ ಅತಿಕ್ರಮ ಹಾಗೂ ಅಕ್ರಮ ಪ್ರವೇಶ, ಕಳ್ಳ ಸಾಗಾಣಿಕೆಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗುತ್ತೆ. ಓಕೆ, ನೆಕ್ಸ್ಟು ನಾಗರಿಕ ರಕ್ಷಣೆ ಅಂತ ಬರುತ್ತೆ, ಸಿವಿಲ್ ಡಿಫೆನ್ಸ್. ಇದರ ಮುಖ್ಯ ಗುರಿ ನಾಗರಿಕರ ಜೀವನ ಉಳಿಸುವುದು ಹಾಗೂ ನಾಗರಿಕರ ಆಸ್ತಿ-ಪಾಸ್ತಿಯ ಮೇಲೆ ಆಗುವ ಹಾನಿಯನ್ನು ಕಡಿಮೆ ಮಾಡೋದು ಮತ್ತು ಕೈಗಾರಿಕಾ ಸ್ವತ್ತುಗಳ ಮೇಲೆ ಆಗುವ ಆಕ್ರಮಣಗಳನ್ನು ತಡೆಗಟ್ಟುವುದು. ಇದು ಸ್ವಯಂ ಸೇರ್ಪಡೆಯ ಸಂಘಟನೆಯಾಗಿದೆ. ಈ ನಾಗರಿಕ ರಕ್ಷಣೆ ಚಟುವಟಿಕೆಯು ನಮ್ಮ ರಾಷ್ಟ್ರದಲ್ಲಿನ ಸುಮಾರು 22 ವಿಭಾಗ ಅಥವಾ ವರ್ಗದ ನಗರಗಳಿಗೆ ವ್ಯಾಪಿಸಿದೆ. ಪ್ರಸ್ತುತ 13 ಲಕ್ಷ ನಾಗರಿಕ ರಕ್ಷಣಾ ಸ್ವಯಂ ಸೇವಕರಿದ್ದು ಅದರಲ್ಲಿ ಈಗಾಗಲೇ 6.64 ಲಕ್ಷ ಸ್ವಯಂ ಸೇವಕರು ತರಬೇತಿಯನ್ನು ಪಡಿತಾ ಇದ್ದಾರೆ. ನೋಡಿ, ಇದು ಯಾರು ಆಸಕ್ತಿ ಹೊಂದಿರ್ತಾರಲ್ಲ, ಯುವಕರು ಆಸಕ್ತಿ ಹೊಂದಿರ್ತಾರಲ್ಲ ಅಂಥವರು ಇದರಲ್ಲಿ ಸೇರ್ಪಡೆಯಾಗಿ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನೋಡಿ ಇದನ್ನು. ಓಕೆ, ನೆಕ್ಸ್ಟು ಗೃಹ ರಕ್ಷಕ ದಳ, ಹೋಮ್ ಗಾರ್ಡ್ಸ್ ಅಂತ ಬರುತ್ತೆ. ಗೃಹ ರಕ್ಷಕ ದಳವು ಒಂದು ಸ್ವಯಂ ಸೇವಕ ಪಡೆಯಾಗಿದೆ. ಇದು ಮೊದಲು 1946ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಸ್ಥಳೀಯ ಪೊಲೀಸರಿಗೆ ಸಹಾಯಕವಾಗಿದೆ. ಈ ಸ್ಥಳೀಯ ಪೊಲೀಸರಿಗೆ ಹೆಚ್ಚಿನ ಕಾನ್ಸ್ಟೇಬಲ್ಗಳ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ಪೊಲೀಸ್ಗಳ ಅವಶ್ಯಕತೆ ಇರ್ತದಲ್ಲ, ಅಂಥ ಟೈಮಲ್ಲಿ ಗೃಹ ರಕ್ಷಕ ಸೇವೆಗೆ ಸೇರ್ಪಡೆಯಾಗಿ ಪೊಲೀಸರಿಗೆ ಸಹಾಯಕವಾಗಿ ಕೆಲಸವನ್ನು ಮಾಡ್ತಾರೆ. ಇದು ನಾಗರಿಕ ಸಮಾಜದಲ್ಲಿನ ಕೋಮು ಗಲಭೆಗಳನ್ನು ನಿಯಂತ್ರಿಸುವಲ್ಲಿ, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಹಾಗೂ ಚುನಾವಣಾ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಾರೆ.
1962ರಲ್ಲಿ ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಅಸ್ತಿತ್ವದಲ್ಲಿದ್ದ ಸ್ವಯಂ ಸೇವಕರ ಸಂಘಟನೆಯು ಸಮವಸ್ತ್ರ ಧರಿಸುವ ಮೂಲಕ ದೇಶದ ರಕ್ಷಣೆಗೆ ಸಹಕರಿಸುತ್ತಾರೆ. 1962ರಲ್ಲಿ ಏನು ಚೀನಾ ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಿರುತ್ತಲ್ಲ, ಅಂಥ ಟೈಮಲ್ಲಿ ಅಸ್ತಿತ್ವದಲ್ಲಿದ್ದ ಈ ಸ್ವಯಂ ಸೇವಕರ ಸಂಘಟನೆಯು ಸಮವಸ್ತ್ರವನ್ನು ಧರಿಸಿಕೊಂಡು ಭಾರತದ ರಕ್ಷಣೆಯನ್ನು ಮಾಡ್ತಾರೆ. ನಮ್ಮ ಭಾರತದಲ್ಲಿ ಸುಮಾರು 5,73,793 ಗೃಹರಕ್ಷಕ ದಳ ಸ್ವಯಂ ಸೇವಕರಿದ್ದಾರೆ. ಈ ಸಂಘಟನೆಯು ಇಡೀ ರಾಷ್ಟ್ರಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾರೆ. ನೋಡಿ, ಈ ಹೋಮ್ ಗಾರ್ಡ್ಸು ಇಡೀ ರಾಷ್ಟ್ರಾದ್ಯಂತ ಕಾರ್ಯನಿರ್ವಹಿಸ್ತಾರೆ. ಎಷ್ಟು ಯೋಧರಿದ್ದಾರೆ? 5,73,793 ಗೃಹರಕ್ಷಕ ದಳದ ಸ್ವಯಂ ಸೇವಕರಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ರೆಡ್ ಕ್ರಾಸ್ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ. ನೋಡಿದ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ. ಎಲ್ಲ ಸಂಸ್ಥೆಗಳೇನು ಭಾರತದಲ್ಲಿ ಕಾರ್ಯನಿರ್ವಹಿಸಿದ್ರೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. 1920ರಲ್ಲಿ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕಾಯ್ದೆಯನ್ನು ಜಾರಿಗೆ ತಂದು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಎಷ್ಟರಲ್ಲಿ? 1920ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಮಾನವೀಯ ಸ್ವಯಂ ಸಂಘಟನೆಯಾಗಿದ್ದು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. 700ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುತ್ತೆ. ಭಾರತದ ರಾಷ್ಟ್ರಾಧ್ಯಕ್ಷರು ಇದರ ಅಧ್ಯಕ್ಷರಾಗಿರುತ್ತಾರೆ ಹಾಗೂ ರಾಜ್ಯ ಶಾಖೆಗಳಿಗೆ ರಾಜ್ಯಪಾಲರು ಅಧ್ಯಕ್ಷರಾಗಿರ್ತಾರೆ. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟು. ಬೇರೆ ಎಲ್ಲದಕ್ಕೂ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ, ಬಟ್ ಇದಕ್ಕೆ ಮಾತ್ರ ಭಾರತದ ರಾಷ್ಟ್ರಾಧ್ಯಕ್ಷರು ಅಧ್ಯಕ್ಷರಾಗಿದ್ದರೆ ರಾಜ್ಯ ಶಾಖೆಗಳಿಗೆ ರಾಜ್ಯಪಾಲರು ಅಧ್ಯಕ್ಷರಾಗಿರ್ತಾರೆ. ಓಕೆ, ನೆಕ್ಸ್ಟ್. ಅಲ್ಲದೆ ಸೆಕ್ರೆಟರಿ ಜನರಲ್ ಅವರು ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರು ಯಾರು ಅಂತ ಕೇಳಿದಾಗ ಸೆಕ್ರೆಟರಿ ಜನರಲ್ ಅನ್ನೋದು ನೆನಪಲ್ಲಿ ಇರಲಿ. ಓಕೆ. ಈ ಸಂಘಟನೆಯು ರಾಷ್ಟ್ರದಲ್ಲಿನ ಆಪತ್ತು ಮತ್ತು ತುರ್ತು ಪರಿಸ್ಥಿತಿಯಂತಹ ಸಂದರ್ಭಗಳಲ್ಲಿ ಜನರಿಗೆ ನೆರವು ನೀಡುತ್ತೆ. ಇದು ಯಾವುದೇ ಭೇದ ಭಾವವಿಲ್ಲದೆ ಯುದ್ಧ ಭೂಮಿಯಲ್ಲಿನ ಗಾಯಾಳುಗಳಿಗೆ, ಅನಾರೋಗ್ಯ ಪೀಡಿತರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ಓಕೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಮೂಲಭೂತ ತತ್ವಗಳು. ಈ ಸಂಸ್ಥೆಯು 7 ಮೂಲಭೂತ ತತ್ವಗಳನ್ನು ಹೊಂದಿದೆ. ಅವುಗಳೆಂದರೆ ಮಾನವೀಯತೆ, ನಿಷ್ಪಕ್ಷಪಾತತೆ, ತಟಸ್ಥತೆ, ಸ್ವಾತಂತ್ರ್ಯ, ಸ್ವಯಂ ಪ್ರೇರಿತ ಸೇವೆ, ಏಕತೆ, ವಿಶ್ವವ್ಯಾಪಕತೆ. ನೋಡಿ, ತುಂಬ ಇಂಪಾರ್ಟೆಂಟ್. ನೋಡಿ, 7 ಮೂಲಭೂತ ತತ್ವಗಳು ಯಾವ ಅಂತ ಕೇಳಿದಾಗ ಈ ರೆಡ್ ಕ್ರಾಸ್ ಸಂಸ್ಥೆಗೆ 7 ಮೂಲಭೂತ ತತ್ವಗಳನ್ನು ಅಳವಡಿಸ್ಕೊಂಡಿದೆಯಲ್ಲ, ಅವುಗಳು ಯಾವುವು ಅಂತಲೂ ಕೊಟ್ಟಿರ್ತಾರೆ. ಹಾಗೆ ಒಂದು ಯಾವುದಾದ್ರೂ ತಪ್ಪಾಗಿರೋದು ಕೊಟ್ಟು ಇವುಗಳಲ್ಲಿ ಎಷ್ಟು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಮೂಲ ತತ್ವಗಳಾಗಿದ್ದಾವೆ ಅಂತ ಕೇಳ್ತಾರೆ. ಆವಾಗ ಇಂಪಾರ್ಟೆಂಟ್ ನೋಡಿ. ಮಾನವೀಯತೆ, ನಿಷ್ಪಕ್ಷಪಾತತೆ, ತಟಸ್ಥತೆ, ಸ್ವಾತಂತ್ರ್ಯ, ಸ್ವಯಂ ಪ್ರೇರಿತ ಸೇವೆ, ಏಕತೆ, ವಿಶ್ವವ್ಯಾಪಕತೆ ಇವೆಲ್ಲನೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೂಲಭೂತ ತತ್ವಗಳಾಗಿದ್ದಾವೆ. ಓಕೆ. ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ. ನೋಡಿ, ಮೇ 8 ಭಾರತೀಯ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೇ 8 ವಿಶ್ವ ರೆಡ್ ಕ್ರಾಸ್ ಸಂಸ್ಥೆಯಾಗಿರುತ್ತೆ, ರೆಡ್ ಕ್ರಾಸ್ ದಿನ ಆಗಿರುತ್ತೆ. ನೆಕ್ಸ್ಟ್, ಶೌರ್ಯ ಪ್ರಶಸ್ತಿಗಳು. ಭಾರತದ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳ ಹಾಗೂ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಈ ಕೆಳಕಂಡ ಶೌರ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಪ್ರೋತ್ಸಾಹವನ್ನು ಮಾಡಲಾಗುತ್ತೆ. ಅಂದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಪ್ರೇರೇಪಿಸೋದು, ಅವರಿಗೆ ಹುರಿದುಂಬಿಸೋದು, ಇನ್ನೂ ಹೆಚ್ಚಿನ ತಮ್ಮ ದಕ್ಷತೆಯಿಂದ ಕೆಲಸ ನಿರ್ವಹಿಸೋದಕ್ಕೆ ಈ ಪ್ರಶಸ್ತಿಗಳನ್ನು ನೀಡಿ ಅವರಿಗೆ ಗೌರವಿಸಲಾಗ್ತಾ ಇರುತ್ತೆ. ಓಕೆ, ಆ ಪ್ರಶಸ್ತಿಗಳು ಯಾವಂತ ನೋಡೋಣ. ಯುದ್ಧ ಕಾಲದಲ್ಲಿ ನೀಡುವ ಶೌರ್ಯ ಪ್ರಶಸ್ತಿಗಳು. ನೋಡಿ, ಇದನ್ನು ಸಹ ಕೇಳಿದ್ದಾರೆ. ಯುದ್ಧ ಕಾಲದಲ್ಲಿ ಯಾವ ಪ್ರಶಸ್ತಿಗಳು ನೀಡ್ತಾರೆ, ಆಮೇಲೆ ಶಾಂತಿ ಕಾಲದಲ್ಲಿ ಯಾವ ಪ್ರಶಸ್ತಿಗಳು ನೀಡ್ತಾರೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರಚಕ್ರ. ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರಚಕ್ರ ಇವೇನು ಯುದ್ಧ ಕಾಲಕ್ಕೆ ಸಂಬಂಧಿಸಿದ ಶೌರ್ಯ ಪ್ರಶಸ್ತಿಗಳು. ಹಾಗೆ ಶಾಂತಿ ಕಾಲದಲ್ಲಿ ನೀಡುವ ಪ್ರಶಸ್ತಿಗಳಂತ ಕೇಳಿದಾಗ
ಅಶೋಕ ಚಕ್ರ. ನೋಡಿ, ಅಶೋಕ ಶಾಂತಿಯನ್ನು ಬಯಸಿ ಯುದ್ಧಗಳನ್ನು ಮಾಡೋದು ಸ್ಟಾಪ್ ಮಾಡಿದ. ಆ ರೀತಿಯಾಗಿ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಇವು ಈಸಿಯಾಗಿ ನೆನಪಲ್ಲಿ ಇರುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಶಾಂತಿ ಕಾಲದಲ್ಲಿ ನೀಡೋ ಪ್ರಶಸ್ತಿ ಅಂತ ಬಂದಾಗ ಅಶೋಕ ಚಕ್ರ ಪ್ರಶಸ್ತಿ, ಕೀರ್ತಿ ಚಕ್ರ ಪ್ರಶಸ್ತಿ ಹಾಗೆ ಶೌರ್ಯ ಚಕ್ರ ಪ್ರಶಸ್ತಿ ಇವುಗಳನ್ನು ಶಾಂತಿ ಕಾಲದಲ್ಲಿ ನೀಡ್ತಾರೆ. ನಮ್ಮ 3 ರಕ್ಷಣಾ ಪಡೆಗಳ ಜೊತೆಗೆ 2ನೇ ಸಾಲಿನ ರಕ್ಷಣಾ ಪಡೆಗಳಿಂದ ರಾಷ್ಟ್ರವು ಸುರಕ್ಷಿತವಾಗಿದೆ. ನಮ್ಮ ಸೈನಿಕರಿಗೆ ಬೆಂಬಲ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನೋಡಿ, ಸೈನಿಕರು ಕೆಲಸ ನಿರ್ವಹಿಸ್ತಾರಲ್ಲ, ಇಡೀ ದೇಶ, ನಮ್ಮ ದೇಶ ತುಂಬಾನೇ ವಿಸ್ತಾರವಾಗಿರೋದ್ರಿಂದ ಇಡೀ ದೇಶದ ರಕ್ಷಣೆ ಮಾಡೋದಕ್ಕೆ ಸೈನಿಕರಿಗೆ ಅವರಿಗೆ ಕಷ್ಟ ಆಗುತ್ತೆ. ಆದ್ದರಿಂದ ಸೈನಿಕರಿಗೆ ಸಹಾಯಕವಾಗಲಿ ಅನ್ನೋ ರೀತಿಯಾಗಿ 2ನೇ ಸಾಲಿನ ರಕ್ಷಣಾ ಪಡೆಗಳನ್ನು ಭಾರತ ಸರ್ಕಾರ ಪ್ರಾರಂಭ ಮಾಡಿದೆ. ಭಾರತೀಯ ಭದ್ರತಾ ದಳ, NSG ಅಂತ ಕರೀತಾರೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಕರೀತಾರೆ. ಭಾರತದಲ್ಲಿನ ಗಂಭೀರ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಯಲು ಅಸಾಧಾರಣ ಸಂದರ್ಭಗಳಲ್ಲಿ ಕಾರ್ಯಾಚರಣೆಗಿಳಿಯುವ ಪಡೆ ಇದಾಗಿದೆ. ಇದು ಕೇಳ್ತಾರೆ ನೋಡಿ. ಭಾರತದಲ್ಲಿ ಗಂಭೀರ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಯಲು ಅಸಾಧಾರಣ ಸಂದರ್ಭಗಳಲ್ಲಿ ಕಾರ್ಯಾಚರಣೆ ಮಾಡಲು ಯಾವ ಒಂದು ಸಂಸ್ಥೆನ ಸ್ಥಾಪನೆ ಮಾಡಲಾಗಿದೆ ಅಂತ ಗಡಿ ಭದ್ರತಾ ದಳ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಗಡಿ ಭದ್ರತಾ ದಳ ಅಥವಾ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಕರೀತಾರೆ. ಈ ಸಂಸ್ಥೆಯು 22/9/1986ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. 22/9/1986ರಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ಸರ್ವೋತ್ತಮ ಸುರಕ್ಷಾ ಅಂದರೆ ಸರ್ವತ್ರ ಸರ್ವೋತ್ತಮ ಭದ್ರತೆ ಅನ್ನೋದು ಇದರ ಅರ್ಥ ಆಗುತ್ತೆ. ಈ ಸಂಸ್ಥೆಯ ಧ್ಯೇಯವಾಕ್ಯ ಆಗಿದೆ. ವಿಶೇಷ ರಕ್ಷಣಾ ಗುಂಪು, SPG ಅಂತ ಕರೀತಾರೆ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಭಾರತದ ಹಾಲಿ ಪ್ರಧಾನಮಂತ್ರಿ ಹಾಗೂ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ನಿಕಟ ಕುಟುಂಬ ಸದಸ್ಯರಿಗೆ ಭದ್ರತೆಯನ್ನು ಒದಗಿಸಲು ಈ ಪಡೆಯನ್ನು 1985ರಲ್ಲಿ ತರಲಾಯಿತು. ನೋಡಿ, ಪ್ರಧಾನಮಂತ್ರಿ, ಈಗ ಪ್ರೆಸೆಂಟ್ ಏನು ಪ್ರಧಾನಮಂತ್ರಿಗಳು ಇರ್ತಾರಲ್ಲ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ನಿಕಟ ಕುಟುಂಬಸ್ಥರು ಇರ್ತಾರಲ್ಲ ಆ ಕುಟುಂಬದ ಸದಸ್ಯರಿಗೆ ಭದ್ರತೆಯನ್ನು ಒದಗಿಸುವ ಸಲುವಾಗಿ 1985ರಲ್ಲಿ SPGಯನ್ನು ಅಸ್ತಿತ್ವಕ್ಕೆ ತರುತ್ತಾರೆ. ಶೌರ್ಯಂ ಸಮರ್ಪಣಂ ಸುರಕ್ಷಣಂ, ಶೌರ್ಯ, ಭಕ್ತಿ ಮತ್ತು ರಕ್ಷಣೆ ಈ ಸಂಸ್ಥೆಯ ಧ್ಯೇಯವಾಕ್ಯ ಆಗಿದೆ. ಶೌರ್ಯಂ ಸಮರ್ಪಣಂ ಸುರಕ್ಷಣಂ ಇದು SPGಯ ಧ್ಯೇಯವಾಕ್ಯ ಆಗಿದೆ. ಓಕೆ, ನೆಕ್ಸ್ಟ್ ರಕ್ಷಣಾ ಪಡೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಂತಿ. ನಮ್ಮ ಸೇನಾ ಪಡೆಗಳು ರಕ್ಷಣಾ ಪಡೆಗೆ ಮಾತ್ರ ಸೀಮಿತವಾಗಿರದೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ UNPKF ಅಂದರೆ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಕರೀತಾರೆ. ಇದರ ಭಾಗವಾಗಿ ವಿದೇಶಗಳಲ್ಲಿ ಶಾಂತಿ ಸ್ಥಾಪನಾ ಕಾರ್ಯಗಳನ್ನು ಮಾಡುವುದರ ಮೂಲಕ ವಿಶ್ವವ್ಯಾಪಿ ಗೌರವಕ್ಕೆ ಪಾತ್ರವಾಗಿದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯು 1948ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು ಸಹ ಕೇಳಿದ್ದಾರೆ ನೋಡಿ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ 1948ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ, ನಮ್ಮ ಸೇನಾ ಪಡೆಗಳು ಕೇವಲ ನಮ್ಮ ರಾಷ್ಟ್ರ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಭಾಗವಾಗಿ ಕೂಡ ವಿದೇಶಗಳಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಕಾರ್ಯವನ್ನು ಮಾಡ್ತಾ ಇದೆ. ಶಾಂತಿ ಸ್ಥಾಪನಾ ಕಾರ್ಯಗಳನ್ನು ಮಾಡೋ ಮೂಲಕ ವಿಶ್ವವ್ಯಾಪಿ ಗೌರವಕ್ಕೆ ಪಾತ್ರವಾಗಿದೆ ನಮ್ಮ ಭಾರತೀಯ ಸೇನಾಪಡೆ. ಆದ್ದರಿಂದ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯು 1948ರಲ್ಲಿ ಅಸ್ತಿತ್ವಕ್ಕೆ ಬಂತು. ವಿಶ್ವಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ನಮ್ಮ ಸೈನಿಕರು ಗಾಜಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಕಾಂಗೋ, ಶ್ರೀಲಂಕಾ, ಸಿಯೆರಾ ಲಿಯೋನ್ ಮುಂತಾದ ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹೆಸರು ಗಳಿಸಿದ್ದಾರೆ. ನಮ್ಮ ಸೈನಿಕರ ಸಹಾಯದಿಂದ ಬಾಂಗ್ಲಾದೇಶವು 1971ರಲ್ಲಿ ಸ್ವತಂತ್ರ ದೇಶವಾಯಿತು. ನೋಡಿ, ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯೋಕ್ಕಿಂತ ಮುಂಚೆ ಅದಕ್ಕೆ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಬಾಂಗ್ಲಾದೇಶ ಪಾಕಿಸ್ತಾನದ ವಶದಲ್ಲಿತ್ತು. 1971ರಲ್ಲಿ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದೊಂದಿಗೆ ಹೋರಾಟ ಮಾಡೋ ಮೂಲಕ 1971ರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಹೀಗೆ ಯುದ್ಧ ಸಮಯದಲ್ಲಷ್ಟೇ ಅಲ್ಲದೆ ಶಾಂತಿ ಸಮಯದಲ್ಲಿಯೂ ನಮ್ಮ ರಕ್ಷಣಾ ಪಡೆಗಳು ದೇಶಕ್ಕಾಗಿ ದುಡಿಯುತ್ತಿವೆ. ಪ್ರವಾಹ, ಚಂಡಮಾರುತ, ಭೂಕಂಪ, ಭೂಕುಸಿತ, ಮೇಘಸ್ಫೋಟ ಮುಂತಾದ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಸಂಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುತ್ತೆ. ಓಕೆ,
ನಿಮಗಿದು ತಿಳಿದಿರಲಿ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು CAPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಯಾವ್ಯಾವ ಅಂತ ಕೇಳಿದಾಗ ಅಸ್ಸಾಂ ರೈಫಲ್ಸ್ AR, ಅಸ್ಸಾಂ ರೈಫಲ್ಸ್, ಗಡಿ ಭದ್ರತಾ ಪಡೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಾರೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ITBP, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತಾನೆ ಕರೀತಾರೆ. ರಾಷ್ಟ್ರೀಯ ಭದ್ರತಾ ದಳ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಸಶಸ್ತ್ರ ಸೀಮಾ ಬಲ SSB ಅಂದರೆ ಸಶಸ್ತ್ರ ಸೀಮಾ ಬಲ ಅಂತಾನೆ ಕರೀತಾರೆ. ಮೇ 29 ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನ. ನೋಡಿ ಇವೆಲ್ಲ ದಿನಗಳು ನೆನಪಲ್ಲಿ ಇಟ್ಕೊಳ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಮೇ 29ರಂದು ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಇನ್ಫಾರ್ಮೇಷನ್ ಇದೆ. ಭೂಸೇನೆ, ವಾಯುಪಡೆ, ನೌಕಾಪಡೆ, NCC ಮತ್ತು ಭಾರತೀಯ ಕರಾವಳಿ ಪಡೆ ಇವುಗಳು ಆಡಳಿತಾತ್ಮಕವಾಗಿ ಕೇಂದ್ರ ರಕ್ಷಣಾ ಸಚಿವಾಲಯದ ವ್ಯಾಪ್ತಿ ಒಳಗಡೆ ಬರುತ್ತೆ. ನೋಡಿ ತುಂಬ ಇಂಪಾರ್ಟೆಂಟ್ ನೋಡಿ ಇವು. ಭೂಸೇನೆ, ವಾಯುಪಡೆ, ನೌಕಾಪಡೆ, NCC ಮತ್ತು ಭಾರತೀಯ ಕರಾವಳಿ ಪಡೆ ಇವುಗಳೇನು ಆಡಳಿತಾತ್ಮಕವಾಗಿ ಕೇಂದ್ರ ರಕ್ಷಣಾ ಸಚಿವಾಲಯದ ವ್ಯಾಪ್ತಿಗೆ ಬರ್ತವೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಆಡಳಿತಾತ್ಮಕವಾಗಿ ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಪೊಲೀಸ್ ಪಡೆಗಳು ಗೃಹ ಸಚಿವಾಲಯದ ವ್ಯಾಪ್ತಿಗೆ ಬರ್ತವೆ. AR ಅಂದರೆ ಅಸ್ಸಾಂ ರೈಫಲ್ಸ್ ಭಾರತ ಮತ್ತು ಮ್ಯಾನ್ಮಾರ್ಗಳ ನಡುವಿನ ಗಡಿಯನ್ನು ರಕ್ಷಣೆ ಮಾಡುತ್ತೆ. BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತ ಮತ್ತು ಪಾಕಿಸ್ತಾನ ಹಾಗೂ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಗಡಿಯನ್ನು ರಕ್ಷಿಸುತ್ತೆ. ನೋಡಿ BSF ಭಾರತ, ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಸ್ಸಾಂ ರೈಫಲ್ಸ್ ಭಾರತ ಮತ್ತು ಮ್ಯಾನ್ಮಾರ್ಗಳ ಗಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ITBP ಭಾರತ ಮತ್ತು ಚೀನಾಗಳ ನಡುವಿನ ಗಡಿಯನ್ನು ರಕ್ಷಿಸುತ್ತೆ. SSB ಭಾರತ ಮತ್ತು ನೇಪಾಳ ಹಾಗೂ ಭಾರತ ಮತ್ತು ಭೂತಾನ್ಗಳ ನಡುವಿನ ಗಡಿಯನ್ನು ರಕ್ಷಣೆ ಮಾಡುತ್ತೆ. ಓಕೆ, ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ ಇವು. BSF ಎಲ್ಲಿ ಕಾರ್ಯನಿರ್ವಹಿಸ್ತವೆ, ಯಾವ್ಯಾವ ಗಡಿಗಳ ರಕ್ಷಣೆ ಮಾಡುತ್ತೆ ಅಂತ. ಆಮೇಲೆ ITBP, SSB ಯಾವ ಗಡಿಗಳ ರಕ್ಷಣೆ ಮಾಡ್ತವೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಇದು ಅಸ್ಸಾಂ ರೈಫಲ್ಸ್ ಕೂಡ ಕೇಳಿದ್ರು, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ನಮ್ಮ 3 ಸೇನಾಪಡೆಗಳ ಪ್ರಧಾನ ದಂಡನಾಯಕರು ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ. ರಾಷ್ಟ್ರಾಧ್ಯಕ್ಷರು. ಭೂಸೇನಾ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಹಿಂದೂಸ್ತಾನ್ ಹಡಗು ಕಾರ್ಖಾನೆ ವಿಶಾಖಪಟ್ಟಣಂನಲ್ಲಿದೆ. ಒಂದು ನಿಮಿಷ ಈ ಕಡೆ ಬರೆದ್ಬಿಡ್ತೀನಿ. ವಿಶಾಖಪಟ್ಟಣಂ. ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಯಲಹಂಕದಲ್ಲಿದೆ ನೋಡಿ. ಯಲಹಂಕ ಬೆಂಗಳೂರದಲ್ಲಿದೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಡ್ಯಾಶ್ ರಲ್ಲಿ ಸ್ಥಾಪನೆಯಾಯಿತು. 1920ರಲ್ಲಿ ಸ್ಥಾಪನೆಯಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6ರಿಂದ ಕ್ಲಾಸ್ ಮಾಡಿದ್ದೀನಿ. ಓಕೆ, ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.